ಕೊಪ್ಪಳದ ಬಲ್ಡೋಟಾ ಕಾರ್ಖಾನೆಯ ವಿರುದ್ಧ ರೈತರು ನಡೆಸ್ತಾ ಇರುವಂತಹ ಹೋರಾಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಕೆರೆಯ ವಿಚಾರಕ್ಕೆ ರೈತರು ನಡೆಸ್ತಾ ಇದ್ದಂತಹ ಹೋರಾಟ ಅವರ ತಾಳ್ಮೆಯ ಕಟ್ಟೆ ಒಡೆದಂತಹ ಪರಿಣಾಮ ನಿನ್ನೆ ಅಕ್ಷರಶಃ ರಣರಂಗವೇ ಸೃಷ್ಟಿಯಾಗಿತ್ತು. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕೊಪ್ಪಳದಲ್ಲಿ ಬಲ್ಡೋಟಾ ಕಾರ್ಖಾನೆ ಗಲಾಟೆ, 44 ಎಕರೆ ಕೆರೆಯನ್ನು ಮುಕ್ತಗೊಳಿಸುವಂತೆ ಆಕ್ರೋಶ. ಕಾರ್ಖಾನೆ ಕಾಂಪೌಂಡ್ ಒಡೆದು ಒಳಗೆ ನುಗ್ಗಿದ ರೈತರು. ಒಂದ್ ಕಡೆ ಕಾಂಪೌಂಡ್ ಒಡೆಯುತ್ತಿರೋ ರೈತರು, ಇನ್ನೊಂದು ಕಡೆಗೆ ಕೆರೆಗೆ ಹಾರಿ ಈಜಿ ದಡ ಸೇರ್ತಿರೋ ರೈತ. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳದಲ್ಲಿ. ಕೊಪ್ಪಳ ತಾಲೂಕಿನ ಬಸಾಪುರ ಬಳಿ ಇರುವ ಬಲ್ಡೋಟಾ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಕಾರ್ಖಾನೆ ಮುಂಭಾಗ ನಿನ್ನೆ 46ನೇ ರೈತ ಹುತಾತ್ಮ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ರೈತ ಸಂಘದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಭಾ ಕಾರ್ಯಕ್ರಮ ಮುನ್ನ ರೈತರು ಗವಿಮಠದಿಂದ ಪಾದಯಾತ್ರೆ ಆರಂಭಿಸಿದ್ರು. ಈ ಕಾರ್ಯಕ್ರಮದಲ್ಲಿ ನೂರಾರು ರೈತ ಮುಖಂಡರು, ವಿವಿಧ ಮಠಾಧೀಶರು ಹಾಗೂ ಸ್ಥಳೀಯ ರೈತರು ಭಾಗಿಯಾಗಿದ್ರು. ಆದರೆ ಶಾಂತಿಯುತವಾಗಿ ಮುಕ್ತಾಯಗೊಳ್ಳಬೇಕಿದ್ದ ಕಾರ್ಯಕ್ರಮ ಕೊನೆಗೆ ಕ್ರಾಂತಿಕಾರಿ ಸ್ವರೂಪ ಪಡೆದುಕೊಂಡಿತ್ತು. ಕಳೆದ ಹಲವು ದಿನಗಳಿಂದ ಬಲ್ಡೋಟಾ ಕಾರ್ಖಾನೆ ಆವರಣದೊಳಗಿರುವ ಸುಮಾರು 44 ಎಕರೆ ವಿಸ್ತೀರ್ಣದ ಕೆರೆಯನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕು ಎಂದು ರೈತರು ನಿರಂತರ ಹೋರಾಟ ನಡೆಸುತ್ತಿದ್ರು. ಆದರೆ ಆಡಳಿತ ಮಂಡಳಿಯಾಗಲಿ ಜನಪ್ರತಿನಿಧಿಗಳಾಗಲಿ ಸೂಕ್ತ ಸ್ಪಂದನೆ ನೀಡದಿದ್ದಾಗ ರೊಚ್ಚಿಗೆದ್ದ ರೈತರು ಸಭಾ ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ಕಾರ್ಖಾನೆಯ ಕಾಂಪೌಂಡ್ ಒಡೆದು ಆವರಣದೊಳಗೆ ಧಾವಿಸಿದ್ರು. ಇಷ್ಟು ದಿನ ಕೆರೆ ಮುಕ್ತ ಮಾಡದ ಆಕ್ರೋಶದಲ್ಲಿದ್ದ ರೈತ ಯಮನೂರಪ್ಪ ಎಂಬುವವರು ನೇರವಾಗಿ ಕೆರೆಗೆ ಧುಮುಕಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ನಮಗೆ ದಾರಿ ಕೊಡ್ಲಾರ್ದಕ್ಕ ಗೇಟ್ ಹಾಕೊಂಡು ಗೇಟ್ ಮುರಿದಿವಿ. ಇನ್ ಮ್ಯಾಗ ಆ ದಾರಿ ಕ್ಲಿಯರ್ ಆಗತ್ತದಕ್ಕ ಈ ಗೇಟ್ ಹಾಕಂಗಿಲ್ಲ. ಈ ಗೇಟ್ ಹಾಕಿದ್ರಿ ಅಂತಂದ್ರ ಒಂದ ಮಾತು ಹೇಳಿದಕ್ಕ ಈ ಗೇಟ್ ಮುರಿದದ, ಒಂದ ಮಾತು ಹೇಳಿದಕ್ಕ ಗೇಟ್ ಮುರಿದದ. ಇಡೀ ನಮ್ಮ ಕರ್ನಾಟಕದ ಎಲ್ಲ ರೈತ ಸಂಘದವರು, ಎಲ್ಲ ನಮ್ಮ ಬೇರೆ ಬೇರೆ ಪಕ್ಷದವರು, ಬೇರೆ ಬೇರೆ ನಮ್ಮ ಎಲ್ಲ ಹಿತೈಷಿಗಳು ಬಂದು ಇದಕ್ಕೆಲ್ಲ ಸಹಕಾರ ಕೊಟ್ಟಾರ. ದಯವಿಟ್ಟು ಬಲ್ಡೋಟಾ ಅವ್ರೆ ಅರ್ಥ ಮಾಡ್ಕೊಡ್ರಿ. ನೀವಲ್ಲಿ ಐಷಾರಾಮಿ ರೂಮ್ ನೊಳಗೆ ಕುತ್ಕೊಂಡು ನೀವು ಆರಾಮಾಗಿರ್ಬೋದು. ಆದ್ರೆ ತಿಳ್ಕೊಡ್ರಿ, ರೈತರು ರೊಚ್ಚಿಗೆದ್ರಪ್ಪ ಅಂತಂದ್ರ ನಿನ್ನ ಕುರ್ಚಿ ಸಂದಿಗೆ ಕೆಳಗೆ ಬೀಳ್ತಾವ. ಏನಂದ್ರು ಸರ್ ಏನಂದ್ರು, ಇಲ್ಲಿ ದಾರಿ ಇಲ್ಲ ಅಲ್ಲಿ ಐತಂದ್ರು. ಜೆಸಿಬಿ ದರ್ಶನ ನಾವು ರೈತರಿಗೆ ದಾರಿ ಕೊಡ್ರಿ, ಆ ರೈತರಿಗೆ ಆ ಕೆರೆ ಉಪಯೋಗ ಮಾಡ್ಕೊಳಕ್ ಬಿಡ್ರಿ. ಆ ರೈತರಿಗೆ ದನ ಕರಿಗಳಿಗೆ ನೀರು ಕುಡಿಯೋದಕ್ಕೆ ಉಪಯೋಗ ಆಗ್ಬೇಕಲ್ಲ, ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಆಗ್ಬೇಕಲ್ಲ. ಕೊಪ್ಪಳ ತಾಲೂಕಿನ ಬಸಾಪುರ ಬಳಿ ವಿಸ್ತರಣೆಯಾಗಿರೋ ಬಲ್ಡೋಟಾ ಕಾರ್ಖಾನೆ ವಿರೋಧ ಇಂದು ನಿನ್ನೆಯದಲ್ಲ. ಸುಮಾರು 54,000 ಕೋಟಿ ವೆಚ್ಚದಲ್ಲಿ ವಿಸ್ತರಣೆಯಾಗ್ತಿರೋ ಕಾರ್ಖಾನೆಗೆ ಕಳೆದ 2 ವರ್ಷಗಳಿಂದ ಹೋರಾಟ ನಡೆದಿದೆ. ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಹೆಚ್ಚು ಕಡಿಮೆ 300 ದಿನಗಳಿಂದ ನಿರಂತರ ಧರಣಿ ಮಾಡುತ್ತಿದೆ. ನಿನ್ನೆ ಸಮಾವೇಶಕ್ಕೆ ಮುನ್ನವೇ ರೈತರು ಮತ್ತು ಪೊಲೀಸರ ನಡುವೆ ವಾಗ್ವಾದವೂ ನಡೆಯಿತು. ರಸ್ತೆ ಬಂದ್ ಮಾಡೋ ವಿಚಾರಕ್ಕೆ ವಾಗ್ವಾದ ನಡೆಯಿತು. ಸುಮಾರು 4 ಗಂಟೆಗಳ ಕಾಲ ಸಮಾವೇಶ ಅತ್ಯಂತ ಶಾಂತಿಯುತವಾಗಿ ನಡೆಯಿತು. ಆದರೆ ಸಭೆ ಮುಗಿದ ಬಳಿಕ ಅಲ್ಲಿನ ವಾತಾವರಣವೇ ಬದಲಾಯಿತು. ಬೃಹತ್ ಕಬ್ಬಿಣದ ಗೇಟ್ ಅನ್ನು ಸಹ ಧ್ವಂಸಗೊಳಿಸಿದ್ರು. ಘಟನೆಯ ತೀವ್ರತೆ ಹೆಚ್ಚಾಗ್ತಿದ್ದಂತೆ ಬಳ್ಳಾರಿ ವಲಯ ಐಜಿಪಿ ಹರ್ಷ ಅವರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿ ಪರಿಶೀಲಿಸಿದ್ರು. ಇತ್ತ ಉದ್ವಿಗ್ನ ವಾತಾವರಣದಿಂದಾಗಿ ಕೊಪ್ಪಳ ಹೊಸಪೇಟೆ ರಾಷ್ಟ್ರೀಯ ಹೆದ್ದಾರಿ ಸುಮಾರು 4 ಗಂಟೆಗಳ ಕಾಲ ಸಂಪೂರ್ಣ ಬಂದ್ ಆಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತು ಸಾರ್ವಜನಿಕರು ಪರದಾಡುವಂತಾಯಿತು. ಪ್ರತಿಭಟನೆಗೆ ಬಂದ ಕೆಲವರು ಇಲ್ಲಿದ್ದ ಒಂದು ಗೇಟ್ನ ಮುರಿದಿರೋದು ಕಂಡು ಬಂದಿದೆ. ಇಮಿಡಿಯೇಟ್ಲಿ ಘಟನಾ ಸ್ಥಳಕ್ಕೆ ನಾನು ಬಂದು ಡೀಟೇಲ್ ಆಗಿ ಎಲ್ಲ ರೈತ ಮುಖಂಡರೊಂದಿಗೆ ಸಂವಾದ ನಡೆಸಿದ್ದೇನೆ. ಯಾವ್ಯಾವ ವಿಚಾರಗಳನ್ನ ಅವರು ನಮಗೆ ತಿಳಿಸಿದ್ದಾರೆ ಅದನ್ನು ನಾವು ಸರ್ಕಾರದ ಗಮನಕ್ಕೆ, ನಾವು ಜಿಲ್ಲಾಡಳಿತ, ನಾವು ಸರ್ಕಾರದ ಗಮನಕ್ಕೆ ತರ್ತೇವೆ. ನಾನು ರೈತ ಬಾಂಧವರಲ್ಲಿ ಒಂದೇ ಮನವಿ ಮಾಡಿದ್ದೇನೆ, ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಮನವಿ ಪತ್ರ ಸಲ್ಲಿಸ್ಬೋದು, ಶಾಂತಿಯುತವಾಗಿ ಸರ್ಕಾರಕ್ಕೆ ರೆಪ್ರೆಸೆಂಟೇಷನ್ಸ್ ಕೊಡ್ಬೋದು. ಆದರೆ ಯಾವುದೇ ರೀತಿ ಕಾನೂನನ್ನ ಕೈಗೆ ತೆಗೆದುಕೊಂಡ್ರೆ ಅದು ತಪ್ಪಾಗ್ತದೆ. ಯಾವುದೇ ಕಾರಣಕ್ಕೆ ಆ ಥರ ಮತ್ತೆ ಮಾಡಬಾರ್ದು ಅಂತ ನಾನು ಅವ್ರಿಗೆ ಸ್ಪಷ್ಟವಾಗಿ ತಿಳಿಸಿದ್ದೀನಿ. ಸಂಪೂರ್ಣವಾಗಿ ಶಾಂತಿಯುತವಾಗಿದೆ. ಯಾರು ಘಟನಾ ಸ್ಥಳದಲ್ಲಿ ಪ್ರತಿಭಟನಾಕಾರರಿದ್ರು, ಈ ಕ್ಷಣದಲ್ಲಿ ಯಾವುದೇ ಪ್ರತಿಭಟನಾಕಾರರು ಯಾರು ಆ ಘಟನಾ ಸ್ಥಳದಲ್ಲಿ ಇಲ್ಲ. ಬೇರೆ ಯಾವುದೇ ಡೈಮೆನ್ಷನ್ಸ್ ಇಲ್ದಲೆ ಏನೇನಾಗಿದೆ ಅಂತ ನಾವು ನೋಡಿ ಮುಂದಿನ ಕಾನೂನು ಕ್ರಮಗಳೇನಿದೆ ಅದು ಮಾಡ್ತೀವಿ. ಒಟ್ನಲ್ಲಿ ಹುತಾತ್ಮ ದಿನಾಚರಣೆ ನೆಪದಲ್ಲಿ ಆರಂಭವಾದ ಹೋರಾಟ ಈಗ ಕೆರೆ ಮುಕ್ತಗೊಳಿಸುವ ಕ್ರಾಂತಿಕಾರಿ ಚಳುವಳಿಯಾಗಿ ಮಾರ್ಪಟ್ಟಿದೆ. ಬಿಗುವಿನ ವಾತಾವರಣ ಮುಂದುವರೆದಿದ್ದು ಸ್ಥಳದಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.